ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. 6 ಜನ ಕುರುಡರು ಅವರು ಒಂದು ಸಂತೆಯನ್ನು ನೋಡೋದಕ್ಕೆ ಒಟ್ಟಾಗಿ ಹೊರಡ್ತಾರೆ. ಆ ಸಂತೆಗೆ ಹೋದಾಗ ಇಲ್ಲೊಂದು ಆನೆ ಬರ್ತಾ ಇದೆ ಅಂತ ಜನ ಕೂಗೋದನ್ನು ಅವ್ರು ಕೇಳಿಸ್ಕೊಳ್ತಾರೆ. ಎಲ್ಲರಿಗೂ ಕೂಡ ಕುತೂಹಲ, ಆನೆ ಹೇಗಿರಬಹುದು ಅಂತ ಕುರುಡರು ಒಬ್ಬರೊಬ್ಬ ಜೊತೆ ಮತ್ತೊಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರಂತೆ. ಆಗ ಯಾರೋ ಹೇಳ್ತಾರಂತೆ, ಮುಟ್ಟಿ ನೋಡಿ ನಿಮಗೆ ಗೊತ್ತಾಗತ್ತೆ ಅಂತ. ಆಗ ಮಾವುತನನ್ನ ನಿಲ್ಲಿಸಿ, ಅಣ್ಣ ನಾವು ಆನೆಯನ್ನು ಮುಟ್ಟಿ ನೋಡಬೇಕು ಅಂತ ಹೇಳ್ತಾರಂತೆ. ಆಯಿತು ಅಂತ ಹೇಳಿದಾಗ ಒಬ್ಬೊಬ್ರು ಆನೆಯ ಒಂದೊಂದು ಅಂಗದ ಹತ್ರ ನಿಂತ್ಕೋತಾರೆ. ಒಬ್ಬ ಕಾಲಿನ ಹತ್ರ ಆನೆಯನ್ನ ಮುಟ್ಟಿ ನೋಡ್ತಾನೆ, ಮತ್ತೊಬ್ಬ ಬಾಲವನ್ನ ಮುಟ್ತಾನೆ, ಮತ್ತೊಬ್ಬ ಹೊಟ್ಟೆಯ ಭಾಗವನ್ನು ಮುಟ್ಟಿ ನೋಡ್ತಾನೆ, ಮತ್ತೊಬ್ಬ ಕಿವಿಯನ್ನ ಮುಟ್ಟಿ ನೋಡ್ತಾನೆ, ಮತ್ತೊಬ್ಬ ಸೊಂಡಿಲನ್ನ ಮುಟ್ಟಿ ನೋಡ್ತಾನೆ. ಹಾಗೆ ಅವರ ಅಭಿಪ್ರಾಯಗಳು ಕೂಡ ಇರುತ್ತೆ. ಸೊಂಡಲನ್ನ ಮುಟ್ಟು ನೋಡಿದವನು ಹೇಳ್ತಾನೆ, ಆನೆ ಹೆಬ್ಬಾವಿನ ತರ ಇದೆ ಅಂತ. ಕಾಲನ್ನ ಮುಟ್ಟಿದವನು, ಇಲ್ಲ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ಆನೆ ಕಂಬದ ಹಾಗೆ ಇದೆ ಅಂತ ಹೇಳ್ತಾನೆ. ಈ ಹೊಟ್ಟೆಯ ಭಾಗವನ್ನು ಮುಟ್ಟು ನೋಡಿದವನು, ಇಲ್ಲ ಆನೆ ಒಂದು ದೊಡ್ಡ ಕಲ್ಲು, ಈ ಕಲ್ಲಿನ ಬಂಡೆ ಇರುತ್ತಲ್ಲ ಹಾಗಿದೆ ಅಂತ ಹೇಳ್ತಾನಂತೆ. ಆ ಬಾಲವನ್ನು ಮುಟ್ಟು ನೋಡಿದವನು, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು, ಆನೆ ಒಂದು ಈಟಿಯ ತರ ಇದೆ ಅಂತ ಹೇಳ್ತಾನೆ. ಮತ್ತೆ ಕಿವಿಯನ್ನು ಮುಟ್ಟಿದವನು, ಇಲ್ಲ ಇದು ಗಾಳಿ ಬೀಸುವಂಥ ಬೀಸಣಿಗೆ ತರ ಇದೆ, ನೀವು ಯಾಕೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದೀರಾ ಅಂತ ಅವರಲ್ಲೇ ವಾದ ಶುರು ಮಾಡ್ಕೋತಾರಂತೆ. ಆಗ ಅಲ್ಲೇ ಇರುವಂಥ ಮುದುಕರೊಬ್ರು ಇವ್ರ ಹತ್ರ ಬಂದು, ನೀವು ಎಲ್ಲರೂ ಹೇಳಿದ್ದು ಸರಿ, ಆದರೆ ಎಲ್ಲರೂ ಹೇಳಿದ್ದು ಸರಿ ಇಲ್ಲ, ನೀವೆಲ್ಲರೂ ಕೂಡ ಆನೆಯ ಒಂದೊಂದು ಭಾಗವನ್ನು ಮುಟ್ಟು ನೋಡಿದ್ದೀರಿ, ಅದೇ ಸತ್ಯ ಅನ್ಕೋತಿದ್ದೀರಿ, ಆದರೆ ನೀವೆಲ್ಲರೂ ಹೇಳಿದ್ದನ್ನು ಸೇರಿಸಿದ ಮೇಲೆ ಒಂದು ಆನೆ ಆಗತ್ತೆ. ಆದ್ರಿಂದ ನೀವು ತಿಳಿದಿರೋದು ಸತ್ಯದ ಒಂದು ಭಾಗ ಮಾತ್ರ. ಕಿತ್ತಾಡೋದನ್ನು ನಿಲ್ಲಿಸಿ ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಈ ಪ್ರಾಣಿಯನ್ನು ಮುಟ್ಟಿ ಅದು ಹೇಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರಂತೆ. ಈ ಸಂಪೂರ್ಣವಾದ ಸತ್ಯ ಅನ್ನೋದು ಎಂಥ ಕ್ಲೀಶೆ ಅಲ್ವಾ. ನಮಗೂ ಕೂಡ ಕೆಲವೊಮ್ಮೆ ಯಾವುದೇ ವಿಷಯದ ಬಗ್ಗೆ ಒಂದು ಮಾಹಿತಿ ಮಾತ್ರ ಸಿಕ್ಕಿರುತ್ತೆ, ಅಥವಾ ಒನ್ ಸೈಡೆಡ್ ಅಂತ ನಾವೇನು ಹೇಳ್ತೀವಿ, ಒಂದು ಕಡೆಯ ಮಾಹಿತಿ ಮಾತ್ರ ಸಿಕ್ಕಿರುತ್ತೆ. ಆ ಮಾಹಿತಿಯ ಆಧಾರದ ಮೇರೆಗೆ ನಾವು ತಿಳ್ಕೊಂಡಿರೋದೇ ಸರಿ ಅಂತ ಹೇಳಿ ವಾದ ಮಾಡೋದಕ್ಕೆ ಶುರು ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಕೆಲವರು ತಮಗೆ ಗೊತ್ತಿರುವಂತಹ ಸತ್ಯವನ್ನ ಬಹಳ ಗಟ್ಟಿಯಾಗಿ ಹೇಳಿ ಪೋಸ್ಟ್ ಮಾಡಿ ವಾದ ಮಾಡೋದನ್ನ ಕೂಡ ನಾವು ನೋಡಿರ್ತೇವೆ. ಖಂಡಿತ ನಮಗೆ ಸತ್ಯ ಅನಿಸಿದ್ರ ಬಗ್ಗೆ ನಾವು ಮಾತಾಡಬೇಕು, ತಪ್ಪಲ್ಲ. ಆದರೆ ಸಂಪೂರ್ಣ ಸತ್ಯವನ್ನ ತಿಳಿದುಕೊಳ್ಳುವಂತಹ ತಾಳ್ಮೆ, ವ್ಯವಧಾನ ಕೂಡ ನಮಗಿರ್ಬೇಕು. ವಿಶೇಷವಾಗಿ ನಾವು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ವಾದ ಮಾಡಬೇಕಾದ್ರೆ ಅಥವಾ ಜನರ ಜೊತೆ ವಾದ ಕೇಳಿಯೋಕೆ ಮುಂಚೆ ಯಾವುದೇ ಒಂದು ವಿಷಯದ ಸಮಗ್ರ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ವಾದ ಮಾಡಿದಾಗ ನಮ್ಮ ಮಾತಿಗೆ ಒಂದು ಬೆಲೆ. ಇಲ್ಲಾಂದರೆ ನಾನು ಹೇಳಿದ್ದೇ ಸರಿ ಅಂತ ಅಲ್ಲಿ ವಾದ ಮಾಡ್ತಾ ನಿಲ್ತೀವಿ. ಜೊತೆಗೆ ವಾದ ಏನೋ ಗೆಲ್ಬೋದು, ಆದರೆ ಜನರನ್ನು ಕಳ್ಕೊತೀವಿ. ಇಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ಆಗ್ತಾ ಇರೋದಿದೆ. ಸಿಕ್ಕಿರುವಂಥ ಅರ್ಧ ಸತ್ಯವನ್ನು ಹಿಡ್ಕೊಂಡು ನಾವೆಲ್ಲ ಹೊಡೆದಾಡ್ತಾ ಇದ್ದೀವಿ. ಪೂರ್ತಿ ಸತ್ಯವನ್ನು ತಿಳ್ಕೊಳ್ಳುವಂಥ ತಾಳ್ಮೆ ಮತ್ತು ಅಷ್ಟೊಂದು ಗಟ್ಟಿತನ ಯಾರಿಗೂ ಇಲ್ಲ. ಇನ್ನು ಮುಂದೆ ಯಾವುದೇ ವಿಷಯದ ಬಗ್ಗೆ ವಾದ ಮಾಡೋಕ್ಕೆ ಮುಂಚೆ ಅಥವಾ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆ ಆ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ತಾಳ್ಮೆಯನ್ನು ಇಟ್ಕೊಳ್ಳೋಣ. ಆಗ ನಮ್ಮಲ್ಲಿ ಆಗುವಂಥ ಅರ್ಧ ವಾದಗಳು, ಜಗಳಗಳು ಕಡಿಮೆಯಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ಕಳ್ಕೊಳ್ಳುವಂಥ ಸ್ನೇಹಿತರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಇಂಥ ಪುಟ್ಟ ಪುಟ್ಟ ಸೂಕ್ಷ್ಮಗಳನ್ನು ಜೀವನದಲ್ಲಿ ಪಾಲಿಸಿದಾಗ ಸಂಬಂಧಗಳನ್ನು ಇನ್ನೂ ಚೆನ್ನಾಗಿ ನಾವು ಸಂಭಾಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.